ಜೈ ನಿನ್ನ ಹತ್ರ ಮಾತಾಡದ್ನಾ? ಇಲ್ಲ ಅಪ್ಪ. ನಾನು ನಿನ್ನೆ ಒಂದು ವಿಚಾರನ ನಿನ್ನ ಹತ್ರ ಕೇಳೋದು ಮರ್ತೆ. ಈ ವಿಷಯ ಅವನಿಗೂ ಗೊತ್ತಾ ಹೇಗೆ? ನಿನಗೆ ನಾನು ಕೇಳ್ತಾ ಇರೋದು, ನಿನ್ನ ಪ್ರೀತಿ ವಿಷಯ ಜೈಗೆ ಗೊತ್ತಾ ಇಲ್ವಾ? ಗೊತ್ತಿದೆ ಅಪ್ಪ. ಪರವಾಗಿಲ್ವೇ? ಅಣ್ಣನು ನಿನ್ನ ಪರವಾಗಿ ನಿಂತ್ಕೊಂಡಿದ್ದಾನೆ. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನನಗೆ ಚೆನ್ನಾಗಿ ಮೋಸ ಮಾಡಿದ್ದೀರಾ. ಇದರಲ್ಲಿ ಅಣ್ಣಂದೇನು ತಪ್ಪಿಲ್ಲ ಅಪ್ಪ. ಏನು ತಪ್ಪಿಲ್ದೇನೆ ನಿನ್ನ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದಾನಾ? ನನ್ನ ಬಲವಂತಕ್ಕೆ ಅಣ್ಣ ಒಪ್ಕೊಂಡಿದ್ದು. ಅಂದ್ರೆ ಹುಡುಗನ್ ನೋಡೋದಕ್ಕೂ ಮುಂಚೆನೆ ಎಲ್ಲಾ ವಿಚಾರನೂ ನಿಮ್ಮ ಅಣ್ಣಂಗೆ ಗೊತ್ತು. ಆದ್ರೂ ಕೂಡ ಹುಡುಗ ಮನೆಗೆ ಬರೋವರೆಗೂ ಬಾಯಿ ಮುಚ್ಕೊಂಡಿದ್ರಿ. ಇವಾಗ ಏನ್ ಹೇಳ್ಬೇಕು ಅಂತ ಇದ್ದೀರೋ ಅದನ್ನ ಡೈರೆಕ್ಟ್ ಆಗಿ ಹೇಳಿ ಅಪ್ಪ. ಎಲ್ಲಾನು ನೀವೇ ಡಿಸೈಡ್ ಮಾಡಿದ್ಮೇಲೆ ಮುಗ್ದೋಗಿರೋ ಕಥೆನೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ಹಾಗಿದ್ರೆ ಇನ್ನೂ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಈ ವಿಷಯ ನನಗೆ ಗೊತ್ತು ಅನ್ನೋದು ಜೈಗೆ ಯಾವತ್ತೂ ಗೊತ್ತಾಗಬಾರ್ದು. ಯಾಕಂದ್ರೆ ಇಷ್ಟೇ ಸಪೋರ್ಟ್ ಮಾಡಿರೋನು ನಾಳೆ ನಿಮ್ಮಿಬ್ರಿಗೂ ಮದುವೆ ಮಾಡ್ಸಲ್ಲ ಅನ್ನೋದು ಯಾವ ನಂಬಿಕೆನೂ ನನಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ? ಅಪ್ಪ ನೋಡಿರೋ ಹುಡುಗನ್ನೇ ನಾನು ಮದುವೆ ಆಗ್ತೀನಿ ಅಂತ ನಿಮ್ಮ ಅಣ್ಣನ ಹತ್ರ ನೀನು ಹೇಳಬೇಕು. ನಾನಂತೂ ಸಂಪೂರ್ಣವಾಗಿ ನಿನ್ನನ್ನು ನಂಬಿದ್ದೀನಿ. ನೀನು ಯಾವತ್ತೂ ನಾನು ಹಾಕಿದ ಗೆರೆ ದಾಟಲ್ಲ ಅಂತ. ಹಾಗಂತ ಇಷ್ಟು ಬೇಗ ನಾನು ನಿನಗೆ ಮದುವೆ ಮಾಡ್ತೀನಿ ಅಂತ ತಿಳ್ಕೊಬೇಡ. ನಾನೇನು ಅಂದ್ಕೊಂಡಿದ್ದೀನಿ ಅದನ್ನೇ ನಾನು ಮಾಡೋದು. ಹೇಳಿದ್ದು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಕೇಳಿಸ್ತಾ? ಸರಿ ಅಪ್ಪ. ನನ್ನ ಇಷ್ಟ ಏನು, ನನ್ನ ಕಷ್ಟ ಏನು, ನಾನು ಏನು ಹೇಳಬೇಕು ಅದನ್ನೆಲ್ಲ ನಾನು ನಿನ್ನೆನೇ ಹೇಳಿ ಮುಗಿಸಿದ್ದೀನಿ. ಪದೇ ಪದೇ ಅದನ್ನು ರಿಪೀಟ್ ಮಾಡೋ ಅಗತ್ಯ ನನಗಿಲ್ಲ. ಆದರೆ ಇನ್ನೊಂದು ವಿಚಾರನ ಚೆನ್ನಾಗಿ ಅರ್ಥ ಮಾಡ್ಕೊ. ನೀನು ಈ ಕೆಲಸ ಮಾಡಿದ್ರಿಂದ ನೀನು ನನಗೆ ಮಗಳಾಗದೇ ಇರೋದಕ್ಕೆ ಸಾಧ್ಯ ಇಲ್ಲ. ತಂದೆಯಾಗಿ ನನಗಿರೋ ಜವಾಬ್ದಾರಿಗಳನ್ನ ನಾನು ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಈ ವಿಷಯ ತನ್ನಕ್ಕೆ ತಾನಾಗಿ ನನಗೆ ತಿಳಿಯೋದಕ್ಕೂ ಮೊದಲೇ ನೀನೇ ನನಗೆ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮೊದಲೇ ಇದಕ್ಕೆಲ್ಲ ನಾನೊಂದು ಪರಿಹಾರ ಮಾಡ್ತಿದ್ದೆ. ಆದರೂ ಈಗಲೂ ಕಾಲ ಮಿಂಚಿಲ್ಲ. ಮಗಳು ಅಡ್ಡದಾರಿ ಹಿಡ್ದಿರೋದನ್ನ ನೋಡಿಕೊಂಡು ಯಾವ ತಂದೆನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನನಗೂ ನೀನು ಚೆನ್ನಾಗಿರಬೇಕು, ನೀನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದೇ ಆಸೆ ಇರೋದು. ಹಾಗಂತ ನೀನು ಇಷ್ಟಪಟ್ಟಿರೋನ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತ ಅಲ್ಲ. ನನ್ನದೇ ಆದಂಥ ಕೆಲವೊಂದು ಆಸೆ ಕನಸುಗಳಿದ್ದಾವೆ. ಅದೇ ರೀತಿಯೇ ನನ್ನ ಮಗಳು ಚೆನ್ನಾಗಿರಬೇಕು ಅನ್ನೋ ಆಸೆ ನನಗೆ. ಇಷ್ಟು ಬಿಟ್ಟರೆ ನಿನ್ನ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ ನನಗೆ. ಇದನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ನಿನಗೂ ತಂದೆ ಆದವನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಗೌರವ ಅಂತ ಇದ್ದರೆ ನನ್ನ ಮಾತು ಕೇಳ್ತೀಯ? ಇಲ್ಲ ಅಂದರೆ ಹೇಳಿದ್ದೀನಲ್ಲ, ನನ್ನ ವಿರೋಧವಾಗಿ ಏನಾದರೂ ನೀನು ಮಾಡೋದಿದ್ರೆ ನನ್ನ ಹೆಣ ದಾಟಿನೇ ನೀನು ಮುಂದುವರಿಸಬೇಕು. ಇದಂತೂ ಸತ್ಯ ಐಶು. ಈಗಲೂ ನೀನು ಮಾಡಿರೋ ತಪ್ಪನ್ನ ಒಪ್ಕೊಂಡು ನಿನ್ನ ಮನಸ್ಸಲ್ಲಿರೋ ಹುಚ್ಚತನ ಎಲ್ಲ ಬಿಟ್ಟಾಕಿ ಮರ್ಯಾದೆಯಿಂದ ಇರೋದನ್ನ ಕಲ್ತ್ಕೊ. ನಿನ್ನದೇ ಆದಂಥ ಒಂದು ಭವಿಷ್ಯ ಇದೆ. ಅದು ಹೇಗೆ ರೂಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪ, ನಾನು ಈಗಲೂ ಒಂದು ಮಾತು ಕೇಳ್ತೀನಿ ನಿಮಗೆ. ಮದುಗೆ ಏನು ಕಡಿಮೆ ಆಗಿದೆ ಅಂತ ಅವ್ರನ್ನ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ? ನನಗಿಷ್ಟ ಇಲ್ಲ. ಅದೇ ಯಾಕೆ ಇಷ್ಟ ಇಲ್ಲ ಅಪ್ಪ? ಅವ್ರಿಗೆ ಏನು ಕಡಿಮೆ ಇದೆ, ಅವರಲ್ಲಿ ಏನು ಕೊರತೆ ಇದೆ ಅಂತ ನೀವು ಬೇಡ ಅಂತ ಹೇಳ್ತಾ ಇದ್ದೀರಾ? ಹೇಳಿದ್ದೀನಲ್ಲ, ನಿನ್ನ ಮದುವೆ ವಿಚಾರವಾಗಿ ಸಂಪೂರ್ಣ ಜವಾಬ್ದಾರಿ ನಂದೇ ಆಗಿರಬೇಕು. ನಾನು ನೋಡಿದ ಹುಡುಗನ್ನೇ ನಿನ್ನ ಮದುವೆ ಆಗಬೇಕು. ಇಂಥ ಪ್ರೀತಿ ಪ್ರೇಮದ ಮೇಲೆಲ್ಲ ನನಗೆ ಯಾವತ್ತೂ ನಂಬಿಕೆ ಇಲ್ಲ. ಇಷ್ಟಕ್ಕೂ ನಾನೇ ನೀನು ಕಡಿಮೆ ಮಾಡಿದ್ದೀನಿ. ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತು. ಆ ರೀತಿ ನಿನ್ನ ಜೀವನನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಮದುವೆನ ಮದುವೆ ಆದ್ರೆ ಚೆನ್ನಾಗಿ ಇರ್ತೀನಪ್ಪ. ಅದು ನಿನ್ನ ಭ್ರಮೆ. ನೋಡು, ಇಷ್ಟನೋ ಕಷ್ಟನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲದನ್ನು ತಲೆಗೆ ಹಾಕೊಂಡು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡಬೇಡ. ಈ ವಿಷಯ ಜೈಗೆ ಗೊತ್ತಾಗದೇ ಇರೋ ರೀತಿ ಮೇಂಟೈನ್ ಮಾಡೋದು ನಿನ್ನ ಜವಾಬ್ದಾರಿ. ನೆನ್ನೆನೇ ಹೇಳಬೇಕಾಗಿರೋದನ್ನೆಲ್ಲ ನೀನು ಹೇಳಿದ್ಯಾ. ಯಾವುದೇ ಕಾರಣಕ್ಕೂ ನಿನ್ನ ಮಾತು ಮೀರಲ್ಲ ಅಂತ. ಮತ್ತೆ ನೀನು ಅದೇ ಮಾತು ಕೇಳೋದು ನನಗಿಷ್ಟ ಆಗ್ತಾ ಇಲ್ಲ. ನೋಡು, ನಿನ್ನ ಲೈಫ್ ಬಗ್ಗೆ ನೀನು ಯೋಚನೆ ಮಾಡೋಕೆ ಹೋಗ್ಬೇಡ. ಜೀವನದಲ್ಲಿ ನೀನು ತುಂಬ ಚೆನ್ನಾಗಿರ್ತೀಯ. ಅಂಥ ಹುಡುಗನ್ನೇ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಆದರೆ ಈ ಪ್ರೀತಿ ಪ್ರೇಮದ ಮೇಲೆಲ್ಲ ನಂಬಿಕೆ ಇಟ್ಕೊಂಡು ನೀನು ಮೋಸ ಹೋಗ್ಬೇಡ. ಮಧು ನನಗೆ ಯಾವತ್ತೂ ಮೋಸ ಮಾಡಲ್ಲ ಅಪ್ಪ. ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ. ಹೊಸದಾಗಿ ಎಲ್ಲಾನು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅದ್ರ ಜೀವನ ಏನು ಅನ್ನೋದು ಅರ್ಥ ಆಗೋದು. ಹೇಳಿದ್ನಲ್ಲ, ಏನೇ ಆದರೂ ಈ ಮಂಡು ಹಠನ ಬಿಟ್ಬಿಟ್ಟು ನನ್ನ ಮಾತು ಕೇಳೋದು ಅಷ್ಟೇ ನಿನ್ನ ಕೆಲಸ. ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ನೀನು ಅವನ ಜೊತೆ ಮಾತಾಡ್ಕೊಡ್ದು, ಅವನ ಮುಖ ಕೂಡ ನೋಡ್ಕೊಡ್ದು. ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒನ್ ಅವರಿಂದ ವೆಯ್ಟ್ ಮಾಡ್ತಾ ಇದೆಯಾ? ಇಷ್ಟೊತ್ತಾದ್ರೂ ಅವನು ಹೊರಗಡೆನೇ ಬಂದಿಲ್ಲ. ಇವತ್ತೇನು ಆಫೀಸಿಗೆ ರಜಾ ಹಾಕ್ಕೊಂಡಿದ್ದಾನಾ? ಎಷ್ಟೊತ್ತಾದರೂ ಪರವಾಗಿಲ್ಲ ಕಣೋ. ಇವತ್ತು ಅವನಿಗೊಂದು ಗತಿ ಕಾಣಿಸಿನೇ ನಾನು ಮನೆಗೆ ಹೋಗೋದು.
ಲೋ ರವಿ, ಪೊಲೀಸ್ ಗಾಡಿ ಬರ್ತಾ ಇತ್ತು ಕಣೋ. ಬರ್ಲಿ ಬಿಡೋ, ನಾವೇನ್ ತಪ್ಪು ಮಾಡಿದೀವಿ? ಪೊಲೀಸ್ ಬಂದು ನಿಂತ್ಕೊಂಡಿದ್ದಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ಯಾ? ಅಯ್ಯೋ ರೀ ಸ್ವಾಮಿ, ನನ್ನ ಕಾಲ್ ಮೇಲೆ ನಾನು ಹಾಕೊಂಡು ಕೂತ್ಕೊಂಡಿದ್ದೀನಿ, ನಿಮ್ಮ ಕಾಲ್ ಮೇಲೆ ಹಾಕಿದ್ದೀನಿ. ಎಷ್ಟು ಕೊಬ್ಬು ನಿನ್ಗೆ? ತಪ್ಪು ಮಾಡಿದ್ದೀನಿ ನನ್ನ ಪಾಪ ಪ್ರೆಗ್ನೆಂಟ್ ಇಲ್ಲದೆ ಪೊಲೀಸ್ ಅವ್ರಿಗೆ ಆವಾಜ್ ಆಗ್ತಾ ಇದೆಯಾ? ತೆಗಿರಿ ಕೈನಾ, ನಾನೇನ್ರಿ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ಯಾ? ಸ್ಟೇಷನ್ಗೆ ಬಾ, ಗೊತ್ತಾಗುತ್ತೆ. ಸ್ಟೇಷನ್ಗ ನಾನು ಯಾಕೆ ಬರಲಿ? ಯಾವುದೇ ರೀತಿ ವಿತ್ ಪ್ರೂಫ್ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಸ್ಟೇಷನ್ ಮೆಟ್ಲು ಹತ್ತಲ್ಲ. ಪ್ರೂಫ್ ಬೇಕಾ? ಪ್ರೂಫ್ ನಿನ್ಗೆ ಸ್ಟೇಷನ್ ಮೆಟ್ಲು ಹತ್ತಿದ್ಮೇಲೆ ತೋರಿಸ್ತೀನಿ ಬಾ. ಅಲ್ಲ, ಇದಕ್ಕಿದ್ದಾಗೆ ಬಂದ್ಬಿಟ್ಟು ಏನ್ ತಪ್ಪು ಮಾಡಿದೀವಿ ಅಂತ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ದೀರಾ ನೀವು? ಹತ್ತೋ ಗಾಡಿನಾ? ಸರ್, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅರೆಸ್ಟ್ ಮಾಡ್ರಿ ನನ್ನ. ಲೋಫರ್ ನನ್ನ ಮಗನೇ, ಏನೋ ಕೆಲಸ ಮಾಡಿದ್ಯಾ ನೀನು? ಜಯಕುಮಾರ್ ಮನೆಗೆ ರಾತ್ರಿ ಕ್ಯಾಮ್ರಾ ಬ್ಲಾಕ್ ಮಾಡಿ ಏನಕ್ಕೋ ಹೋಗಿದೆ? ಹೆಣ್ಮಕ್ಳು ಇರೋ ಮನೆಗೆ. ಏನೋ ಜಯಕುಮಾರ್ನ? ಅವ್ರು ಯಾರು? ನನಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ವಾ ನಿನ್ಗೆ? ಏರೋಪ್ಲೇನ್ ಹತ್ಸಿದ್ರೆ ಎಲ್ಲ ಬಾಯ್ ಬಿಡ್ತೀಯ ಬಾ. ಇಷ್ಟು ಸಾಲದು ಅಂತ ನಿನ್ನೆ ನಡು ರೋಡಲ್ಲಿ ನಿಂತ್ಕೊಂಡು ನಿಮ್ಮ ಮಾವನ ಹತ್ರ ರೌಡಿಸಮ್ ಮಾಡಿದ್ಯಾ? ಇಷ್ಟು ಸಾಕ ಪ್ರೂಫ್ ನಿನ್ಗೆ? ನೋಡಿ ಸರ್, ಇದು ನಮ್ಮ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದ ವಿಚಾರ. ಅವ್ರು ನಮ್ಮ ತಾಯಿ ಏನ್ ತಪ್ಪು ಮಾಡದೇ ಇದ್ರು ಅರೆಸ್ಟ್ ಮಾಡಿಸಿದ್ದಾರೆ. ಅದಕ್ಕೆ ನಾನು ಹೋಗಿ ಕೇಳಿದೆ. ಅದನ್ನೆಲ್ಲ ಕೇಳೋದಕ್ಕೆ ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ. ಡೈರೆಕ್ಟ್ ಆಗಿ ಹೋಗಿ ಕೇಳೋದಕ್ಕೆ ಏನೋ ಅಧಿಕಾರ ಇದೆ ನಿನ್ಗೆ? ಇಷ್ಟು ಸಾಲದು ಅಂತ ತುಂಬಾ ರೌಡಿಸಮ್ ಮಾಡ್ತಾ ಇದೀಯ ಅಂತ ಕಂಪ್ಲೇಂಟ್ ಬಂದಿದೆ. ನೀನು ನೇನೇ ಇದ್ರು ಸ್ಟೇಷನ್ ಅಲ್ಲಿ ವಿಚಾರಿಸ್ಕೋತೀನಿ. ಹತ್ತು ಗಾಡಿನ. ನೋಡಿ ಸರ್, ಸುಮ್ನೆ ಯಾರ್ಯಾರೋ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅರೆಸ್ಟ್ ಮಾಡೋದು ತಪ್ಪು. ನನಗೆ ಕಾನೂನು ಬಗ್ಗೆ ಹೇಳಕ್ ಬರ್ತೀಯಾ? ಹತ್ತೋ ಗಾಡಿನ. ಪುರೋಡಿ ನನ್ನ ಮಕ್ಳ, ನಿಮಗ್ ನೀವೇ ಹೀರೋಗಳು ಅನ್ಕೊಂಡ್ಬಿಟ್ಟಿದ್ದೀರಲ್ವಾ? ನಡೀರಿ, ಏರೋಪ್ಲೇನ್ ಹತ್ತಿಸ್ತೀನಿ ನಿಮ್ಗೆ. ರೀ ಇನ್ಸ್ಪೆಕ್ಟ್ರೆ, ಗಾಡಿನ ಸೀಸ್ ಮಾಡ್ರಿ. ಸರಿ ಸರ್, ನೀವು ಹೊರಡಿ ಸರ್, ಗಾಡಿನ ತಗೊಂಡ್ಬರ್ತೀನಿ. ಒಂದು ವಾರದಿಂದ ಹುಡುಕಿದ್ರು ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದಾರಲ್ಲ. ಎಷ್ಟಿರ್ಬೇಡ ಇವ್ರಿಗೆ. ಇನ್ನೂ ರಿಕವರಿ ಆಗಬೇಕು. ಸೊ ಇವಾಗ ಏನು ಮೆಡಿಸಿನ್ಸ್ ಕೊಟ್ಟಿದ್ದೀನಿ ಅದ್ರ ಕಂಟಿನ್ಯೂ ಮಾಡಿ. ಓಕೆ ಸರ್. ಹರ್ಷ ಮೇಡಮ್ ಬಂದಿದ್ದಾರಾ? ಹಾಂ ಸರ್, ಜಸ್ಟ್ ಈಗ ಬಂದರು. ಇವಾಗ ಬಂದ್ರಾ? ಟೈಮ್ ಇನ್ಫಾರ್ಮ್ ಮಾಡಿದ್ರಿ ಸರ್. ಸಿಸ್ಟರ್, OPT ರಿಪೋರ್ಟ್ ಏನು ಪೆಂಡಿಂಗ್ ಇದೆ ಅದನ್ನು ತೊಗೊಂಬನ್ನಿ. ಹಾಗೆ ಪೇಷಂಟ್ ಕೂಡ ಹೊರಗಡೆ ಕಳಿಸಿ. ಓಕೆ ಸರ್. ಮತ್ತೇನಾದರೂ ಪ್ರಾಬ್ಲಮ್ಮಾ? ಎನಿ ಡೌಟ್ಸ್? ನೋ ಸರ್. ಸರಿ, ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಪೇಷಂಟ್ನ ಕಳಿಸ್ಕೊಡಿ. ಸಿಸ್ಟರ್, ಸರಿ ಯಾಕೋ ಮೊದಲು ಥರನೇ ಇಲ್ಲ ಅಲ್ವಾ? ಅವ್ರು ನಿನಗೆ ಬಂದು ಹೇಳಿದ್ರ ನಾನು ಮೊದಲು ಥರ ಇಲ್ಲ ಅಂತ? ಹಾಗಲ್ಲ ಸಿಸ್ಟರ್, ನೋಡಿದ್ರೇನೆ ಗೊತ್ತಾಗಲ್ವಾ? ನೋಡು, ಅವ್ರ ಪರ್ಸನಲ್ ವಿಷಯ 1000 ಇರುತ್ತೆ. ಅದೆಲ್ಲ ನಮಗೆ ಬೇಡವಾಗದೇ ಇರೋ ವಿಷಯ. ಸರಿಗ ಪೇಷಂಟ್ನ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ, ಹೋಗಿ ಆ ಕೆಲಸ ನೋಡು. ಆದರೂ ಸಿಸ್ಟರ್, ನೀವು ಏನೇ ಹೇಳಿ ಸರ್ ಡ್ಯೂಟಿಗೆ ಬಂದಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಏನೋ ಒಂಥರ ಹಿಂಸೆ ಅನಿಸುತ್ತೆ. ನಾನ್ಸೆನ್ಸ್ ಮಾತುಗಳನ್ನ ಬಿಟ್ಟು ಕೆಲಸ ನೋಡು. 2 ದಿವಸದಿಂದ ಸರ್ನ ನೋಡೇ ಇಲ್ಲ. ಎಷ್ಟು ಬೇಜಾರಾಗಿತ್ತು ಗೊತ್ತಾ ನನಗೆ. ನಾನು ಹೇಳೋದು ಕೇಳಿಸ್ತಾ ಇದೆಯಾ ನಿನಗೆ? ಹೋಗಿ ಸಿಸ್ಟರ್, ಏನಾದರೂ ಹೇಳ್ಕೊಳ್ಳೋಣ ಅಂದರೆ ನೀವು ಒಳ್ಳೆ. ನೀ ಈ ಥರ ಎಲ್ಲ ಮಾತಾಡಿರೋದು ಸರ್ ಏನಾದರೂ ಕೇಳಿಸ್ಕೊಂಡ್ರು ಅಂದರೆ ಡ್ಯೂಟಿಯಿಂದ ನೀನು ಇವತ್ತೇ ತೆಗೆದಾಕ್ತಾರೆ. ಸಿಸ್ಟರ್, ನಿಜವಾಗ್ಲೂ ನಿಜ ಹೇಳಬೇಕು ಅಂದರೆ ಸರ್ನ ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ ನನಗೆ. ಆದರೂ ಏನೋ ಒಂಥರ ಖುಷಿ ಅವ್ರನ್ನ ನೋಡಿದ್ರೆ. ಹೊಸದಾಗಿ ಕೆಲ್ಸಕ್ಕೆ ಬಂದಿದ್ದೀನಿ, ಕೆಲಸ ಕಲ್ತ್ಕೊಳ್ಳೋಣ ಅನ್ನೋ ಜವಾಬ್ದಾರಿ ಇಲ್ಲ ನಿನಗೆ. ಸರ್ನ ನೋಡಿದ್ರೆ ಖುಷಿ ಆಗುತ್ತಂತೆ. ಆದ್ರೆ ಸಿಸ್ಟರ್, ಏನ್ ಗೊತ್ತಾ, ಸರ್ ಎಷ್ಟು ಹ್ಯಾಂಡ್ಸಮ್ ಆಗಿದಾರಲ್ವಾ? ಕೆಲಸ ನೋಡು. ಸಿಸ್ಟರ್, ಏನ್ ಗೊತ್ತಾ, ಇವತ್ತು ಸರ್ ಕ್ಯಾಬಿನ್ ಹತ್ರ ನಾನೇ ಇರ್ತೀನಿ. ನೀವು ಆ ಕಡೆ ಬರಬೇಡಿ. ಗಮನ ಡ್ಯೂಟಿ ಮೇಲೆ ಇರ್ಲಿ. ಎಲ್ಲೆಲ್ಲೋ ಇತ್ತು ಅಂದ್ರೆ ಆಮೇಲೆ ಸರ್ ಹತ್ರ ಸರಿಯಾಗಿ ಉಗಿಸ್ಕೊಂತೀಯ. ಏನೋ ಒಂಥರ ಖುಷಿ. ಒಟ್ಟಲ್ಲಿ ಅವ್ರು ಡ್ಯೂಟಿಗೆ ಬರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನನಗೆ ಡ್ಯೂಟಿ ಮಾಡಕ್ ಇಂಟ್ರೆಸ್ಟೇ ಇರಲ್ಲ. ಇವಾಗ ಹೋಗ್ತೀಯಾ ಇಲ್ವಾ? ಅಪ್ಪ ದೇವ್ರೆ, ಏನ್ ಸಿಸ್ಟರ್ ನೀವು? ಕೆಲಸ ನೋಡಿ ಅಂದ್ರೆ ತಲಾರಿಟೆ ಮಾಡ್ತಾಳೆ.